ತಂದೆ ಶಿವಲಿಂಗೇಶ್ವರ, ಇಂದು ಸರಿಯಾಗಿ ಬದಲಾಯಿಸಿದೆ ನನ್ನ ಜೀವನ ಚರಿತ್ರೆ. ತಂದೆ ತಾಯಿಗಳಿಲ್ಲದ ತಪ್ಪಲಿ ನನ್ನ ಮಗ ಅಂತ ಶೋಭಾನಗೈದ ತಂದೆಯಿಂದಲೇ ನನ್ನನ್ನು ದೂರು ಮಾಡಿದೆಯ ಪಡೆದ ಮಗನಿಗಿಂತ ಪಡೆದ ಮಗನೇ ಬುದ್ಧಿವಂತನೆಂದು ನಂಬಿದ ತಂದೆ ಎದುರಿಗೇನೆ ನನ್ನನ್ನು ಸರಕದ ಕಳ್ಳನನ್ನಾಗಿ ಮಾಡಿಸಿದೆಯ ತಂದೆ. ನಾನು ಸರಕದ ಕಳ್ಳನೆಂದು ನಿನಗನಿಸಿದರೆ ಇಲ್ಲಿಯೇ ನನ್ನನ್ನು ಸುಟ್ಟು ಹಾಕಿಬಿಡು ಈ ನಿನ್ನ ಊರಿ ಗಂಡಿನಿಂದ. ಸ್ವಾಮಿ ಅಳಬೇಡಿ, ಸ್ವಾಮಿ ಅಳಬೇಡಿ, ದಯವಿಟ್ಟು ಈ ರೀತಿ ಕಣ್ಣೀರು ಮಾತ್ರ ಸುರಿಸಬೇಡಿ. ನೀವು ನೋಡಿ, ನಾನು ನಿಮ್ಮ ಸತಿಯಾಗಿದ್ದಕ್ಕೆ ಇಷ್ಟೆಲ್ಲ ಅವಮಾನ. ನೋಡಿ, ನೀವು ಮಾತ್ರ ತರಕದ ಕಳ್ಳರು ನೀವಲ್ಲರಿ, ನೀವಲ್ಲ. ನನ್ನನ್ನು ನಿಮ್ಮ ಸತಿ ಆಗ್ತಿದ್ದಕ್ಕೆ ಇಷ್ಟೆಲ್ಲ ತೊಂದರೆ ರೀ. ಶಬಾಷ್, ಈ ವಿಷಯ ನನಗೆ ಮೊದಲು ಚೆನ್ನಾಗಿ ಗೊತ್ತು. ಆ ವಜ್ರೇಗೌಡನೊಂದಿಗೆ ಸೇರಿಕೊಂಡು ಆಟವಾಡುತ್ತಿರುವ ಯಲ್ಲೇಶ್ ಹಾಗೂ ಶ್ರೀಧರನ್ಗೆ ಒದ್ದು ಬುದ್ಧಿ ನಾನು ಕಲಿಸ್ತೀನಿ. ಗೌಡ್ರಿ, ಇದಕ್ಕೆಲ್ಲ ಕಾರಣ ಆ ಶ್ರೀಧರ ಯಲ್ಲೇಶನೇ? ಹಾಗಾದರೆ ಈಗಲೇ ಹೋಗಿ ಅವರಿಬ್ಬರನ್ನು ದರದರನೆ ಎಳೆ ತಂದು ನಿಮ್ಮ ಪಾದದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡಲಿ. ಬೇಡಪ್ಪ, ಬೇಡ ಶಿವರಾಜ, ಇಂಥ ವಿಷಯಗಳಿಗೆ ನೀನು ಮನಸ್ಸು ನೋವು ಮಾಡಿಕೊಳ್ಳಬೇಡ. ಎಲ್ಲದಕ್ಕೂ ಆ ದೇವರಿದ್ದಾರೆ. ಆ ಅಣ್ಣ ನಿನ್ನ ವಜ್ರೇಗೌಡ ಮಣಿಂದ ಹೊರಗೆ ಹಾಕಿದರೇನು ನಿನ್ನ ರಕ್ಷಣೆಗೆ ನಾನಿಲ್ಲವೇ? ಗೌಡ್ರಿ, ಏಕೆ ಸಂಶಯವೇ? ರೈತನೇ ಈ ದೇಶದ ಬೆನ್ನೆಲುಬು ಎಂಬಂತೆ ನೀನು ರೈತನಾಗಬೇಕು. ಹಾಗಂತ ನಿನಗೆ ದುಡಿಲಿಕ್ಕೆ 8 ಎಕರೆ ಹೊಲವನ್ನು ನಾನು ಲಾವಣಿಯಂತೆ ಕೊಡಿಸುತ್ತೇನೆ. ರೈತನ ಮೂಲ ಕುಸುಬ ಒಕ್ಕಲುತನ ಮಾಡುತ್ತಾ ಚೆನ್ನಾಗಿ ಸಂಸಾರ ಮಾಡು ಶಿವರಾಜ, ಚೆನ್ನಾಗಿ ಸಂಸಾರ ಮಾಡಪ್ಪ. ಹೌದು ಗೌಡ್ರಿ, ನಿಮ್ಮ ಮಾತು ನಿಜವಿದೆ. ನೊಂದವರ ಬಾಳಿಗೆ ಬಂಧುವಾಗಿ, ನಮ್ಮಂತವರ ಪಾಲಿಗೆ ಸೂತ್ರಧಾರರು ನೀವಾಗಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನಮ್ಮ ಪಾಲಿಗೆ ನೀವೇ ದೇವರು ಗೌಡ್ರೆ, ನೀವೇ ದೇವರು. ನೀವು ನಮ್ಮ ಪಾಲಿನ ದೇವರು. ನೀವು ಎಂತ ಮಾತಿನ ಸರಮಾಲೆ ನೀ ನುಡಿದಿ ಪ್ರೇಮ. ನೀ ನುಡಿದ ಒಂದೊಂದು ನುಡಿ ಮುತ್ತುಗಳು ಶಿವರಾಜನಲ್ಲಿ ತುಂಬು ತುಳುಕಾಡಿ ನಾಡಿನ ತುಂಬ ಎಲ್ಲ ಕೀರ್ತಿಯಾಗಿ ಬೆಳೆಬೇಕು. ಹಾಗಂತ ನಾನು ಇವನ ಬೆನ್ನು ಹಿಂದೆ ಎತ್ತಿದ್ದೇನೆ. ನೀ ನುಡಿದ ಒಂದೊಂದು ನುಡಿ ಮುತ್ತುಗಳು ಶಿವರಾಜನಲ್ಲಿ ಅಮರವಾಣಿಯಾಗಿ ಉಳಿಯಬೇಕು. ಹಾಗಂತ ನಾನು ಇವನ ಬೆನ್ನು ಹಿಂದೆ ಎತ್ತಿದ್ದೇನೆ. ಗೌಡ್ರಿ, ಈ ನಿಮ್ಮ ಮಾತನ್ನು ಚಾಚು ತಪ್ಪದೆ ನಾನು ಕೇಳ್ತೀನಿ ಗೌಡ್ರಿ. ಕಪಟ ಅಣ್ಣ ನನ್ನ ಮನೆಯಿಂದ ಹೊರ ಹಾಕಿದನೆಂಬ ಭಯವೂ ನನಗಿಲ್ಲ. ನೀವು ಮಾತ್ರ ಕೃಷ್ಣನ ತರ ನನ್ನ ಬೆನ್ನ ಹಿಂದೆ ಹಿಂಬಾಲಿಸಿದರೆ ಶಿವರಾಜ, ಕಟುಕರಿಗೆ ಕಾಳಿಂಗ ಸರ್ಪವಾಗಿ, ಕಳ್ಳ ಕದಿವರಿಗೆ ಅವತಾರಿ ಕೃಷ್ಣನಾಗಿ, ನಾಡಿನ ಗರತಿಯರ ಮಾಂಗಲ್ಯ ಹರಿಯುತ್ತಿರುವ ಆ ಬಂಡರಿಗೆ ವೀರ ಬಂಡ ಬೇರುಂಡವಾಗಿ, ಸರಕಾರದ ಕಣ್ಣಿಗೆ ಮಣ್ಣೆರಚಿ ಕಾಳು ಕಡಿ ಶ್ರೀಗಂಧವನ್ನು ಲೂಟಿ ಮಾಡಿ ನಾವೇ ಚಂದನದ ಗೊಂಬೆ ಎಂದು ಮೆರೆಯುತ್ತಿರುವ ಅವರೆದುರಿಗೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನೊಂದವರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಶಿವಲೋಕದಿಂದ ತೆರೆಗಿಳಿದು ಬಂದ ಶಿವರಾಜನೇ ಅಲ್ಲ. ಹಾ ಶಿವರಾಜ, ಬಹಳ ಸಂತೋಷ ಆಯ್ತಪ್ಪ. ಬನ್ನಿ ಹೊರಡೋಣ. ಬನ್ನಿ ಗೌಡ್ರಿ, ಹೋಗೋಣ.
ಲಪುಟ್ ಮೇರೆ ಗುಟಕ ಏ ಹುಡುಗಿ ಯಾರಿಗಂತ ಮೇಲ ಲಪಟ ಗುಟಕ ನಿನಗ ಹೋಗ ಮರೆ ನಿನಗ ಇಟ್ಟೊಂದು ಜಯಕರ ಹಾಕಿದ್ದಲ್ಲ ಯಾರಿಗೂ ಹೌದು ನಿನ್ ಗೊತ್ತಲ್ಲನ ನೀನು ನಡೆದ ಅಖಿಲ ಕರ್ನಾಟಕ ನೌಕರ ಸಂಘದ ಅಧ್ಯಕ್ಷನಾಗಿನ ಈ ನಿಲೇಶ ಅದಕ್ಕ ನನಗೆ ನಾನಾ ಜೇಕರ್ ಹಾಕೊಂಡೆ ಅಂದ್ರ ಯಾರೋ ಬೆಂಬಲಿಗರು ಇಲ್ಲದ ಪರದೇಶಿ ಸಂಘದ ಅಧ್ಯಕ್ಷ ಅಂದ್ರ ನೀನ ಅನ್ನಂಗಾತ ನೆಕ್ಟ ನಿನಗೊಂದ್ ಸೂಜಿ ಮಾಡಾಕ್ ಬರೋದಿಲ್ಲ ನಿನ್ನ ಯಾರು ಪಾಲಿಸ್ ತಂದಿಟ್ಟರು ಅಂತಿಲ್ಲ ಏ ಹುಡುಗಿ ನಿನ್ ದೈತ್ಯ ಬಾರಿ ನಡಿಗೆ ಮುಂದ್ ನೋಡ್ಬೇಡ ಏ ಹುಡುಗಿ ಮುಂದ ಮುಂದ ನನ್ನ ಕೈಯಾಗ ನಿನ್ನ ಕೈ ಕೊಡು ನನ್ನ ತೋರ್ಸ್ತ ನನ್ನ ವಿದ್ಯೆ ಶರಬಡಿಗೆ ನೀ ಶಾಣೆ ಇದ್ದಿದ್ದೆ ಅಂದ್ರ ಮಣ್ಣಿ ದವಾಖಾನ್ಯಾಗ 3 ಮಂದಿ ನಿಗರು ಹೋದ್ರಿ ಯಾಕ ಏ ಅವ್ರ ಆಯಸ್ ಅವತ್ತ ಮುಗಿದ್ ಹೋಗಿತ್ಲ ಅದಕ್ಕೆ ಅವ್ರ ಸಾತ್ರು ನನ್ನಷ್ಟು ಡಿಗ್ರಿ ಹಳ್ಳಿಯಾಗ ಯಾವ ಮಗನ ಮುಗಿದ ಹೇಳ ಯಾವ ಹಳ್ಳಿ ಒಳಗು ಯಾವ ಹಳ್ಳಿ ಒಳಗು ಏ ಸೌದತ್ಯಾಗ ಸೈಕಾಲಜಿ ಮುಗಿಸೇನಿ ಸೌಲತ್ಯಾಗ ಸೈಕಾಲಜಿ ಮುಗಿಸಿ ಇದು ಡೆನ್ಮಾರ್ಕ್ ಒಳಗ DOMS ಮುಗಿಸೇನಿ ಡಿವೋ ಮಾರಕ ಡೆನ್ಮಾರ್ಕ್ ಒಳಗ DOMS MS ಹಲ್ಲೊಳಗ ಹಲ್ಲು ಕಳಿದುಕೊಳ್ತ ಬಂದ ಸೈದಾಪುರ ಫ್ಯಾಕ್ಟ್ರಿ ಬಂದ್ ಪಗಾರ ಕತ್ತೀನಿ ಅಯ್ಯೋ ನನ್ನ ರಾಜ ಇಸ್ಪೆಟ್ ರೋಜಾ ಇಷ್ಟೆಲ್ಲಾ ಮುಗ್ದೈತ ನಿಮ್ ಡಿಗ್ರಿ ಏ ಹೇಳ್ತ ಕೇಳ ನಾ ಮುಗಿಸಿದ ಡಿಗ್ರಿ ಸದಕ ನಂಗೆ ನೆನಪಿಲ್ಲ ಸ್ತ್ರೀ ಹೋಗ್ಬೇಕಂತ ಎತ್ತಿದ ಕೈ ಮಗನ ಅಂತೂ ಮಕ್ಳ ಆಗ್ಲಾರ್ದವ್ರಿಗೆ ಮಕ್ಳ ಕೊಡ್ತೀರ ನಂಗಾಯ್ತು ಅದ ನನ್ನ ಮೊದಲನೇ ಮೇಕಪ್ ಸರಿಯಾಗಿ ಅವ್ರ ಬಾಡಿ ಚೆಕಪ್ ಮಾಡಿ ಇಂಜೆಕ್ಷನ್ ಕೊಟ್ನಿ ಅಂದ್ರ ವರ್ಷ ತುಂಬದ್ರಾಗ ಅಕ್ಕಾರ ಸತಿಪತಿಗಳು ಅಪ್ಪ ಅವ್ವ ಹಾ ಹಂಗಾದ್ರ ನಮ್ಮ ಅಪ್ಪನ ಒಂದ್ ಸ್ವಲ್ಪ ಕಾಲು ಒಗ್ಗಲಾಗೈತಿ ಅದಕ್ಕೇನ ಔಷಧ ಕೊಡ್ತಿರ್ಕೊಡು ನೋಡು ನಿಮ್ಮ ಅಪ್ಪನ ಕಾಲ ತಿದ್ದಿ ಸುದ್ದು ಮಾಡೋದ್ರಾಗ ಗುದ್ದೆ ಸಹ ಹೇಳ್ತಾನ ಮಗ ಯಾಕಂದ್ರ ಮೊದ್ಲ ಈಗ ಅರಣ್ಯ ಮಂತ್ರಿ ಫ್ರೀ ಆಗ್ಯಾನ ಮಗ ಅವ ಗುಡ್ಡು ಧಲಿ ಆಗಿಬಿಟ್ಟ ನಾವೀಗ ಹಂಗಾದ್ರ ಬರೇ ಸಂಧಿ ತಿರುಗ್ತಾನ ಪಿಂಡ್ರಿ ಮಗ ಎಲ್ಲಿ ಮುದುಕಿಯರ್ ಇರ್ತಾರ ಅಲ್ಲಿ ಸೀದಾ ಅವಂದ ಕೆಲಸ ಇರ್ತೈತಿ ಅದಕ್ಕೆ ಒಂದ್ ಸ್ವಲ್ಪ ಔಷಧಿ ಕೊಡ್ತೀರ ನೀ ಗಟ್ಟಿ ಆಗಿ ಅಂದ್ರ ಮುಕ್ಕುಂದ ವೇಕ್ ಸಾವುಕಾರ ಅಂಗಡಿ ತಂದ ನೀನು ಮನೆ ಮುಂದೆ ಇಡ್ತಾನ ಅಂತೂ ನೀವು ದೀಡ್ ಪಂಡಿತರನ್ನಂಗಾದ ಏ ನಿಲ್ಲ ಮಾತ್ನ್ಯಾಗ ಮನಿ ಕಟ್ಟಿ ಉಗುಳಿ ಮೇಲ್ಬುದಿ ಹಾಕ್ಬೇಡ ಕುಂತ ಮಂದಿ ಕಟ್ಟೈತಿ ನೀನ್ ನೋಡಿ ಮರ್ಗ ಹಾರಸ ನೀನು ಆಗದ ಶರಗ ಬಾ ಶಿರಗ ಆಸಲಿ ತೋರಿಸ್ತಿ ಚಂದ
ಹಾಕಿಕೊಂಡು ನಿನ್ನ ಶವದ ಗುಡಿ ನೀನೇ ತೋಡಿಕೊಂಡು ಬಿಟ್ಟೆ. ಇನ್ನು ಮುಂದೆ ನೋಡ್ತಾ ಇರು ಈ ಶ್ರೀಧರನ ಕರಾಮತ್ತು. ನಾಳೆ ನಿನ್ನ ಪ್ರೇಮದರ್ಶಿ ಖುಷಿಯಲ್ಲಿ ನನ್ನ ಸೊನ್ನಗುತ್ತಾ ಅವನ ಸುತ್ತ ಹುತ್ತನ್ನು ನಿರ್ಮಿಸಿ 16 ವರ್ಷದಿಂದ ಹಸಿದ ಕುಳಿತ ನನ್ನ ಕಾಮ ತೃಷೆಯನ್ನು ತೀರಿಸಿಕೊಂಡು ಕೊನೆಗೆ ಅವಳನ್ನು ಶೀಲ ಕಳೆದುಕೊಂಡ ಶಿಲಾಬಲಾಗಿ ಕಲ್ಲಾಗಿ ಎಸೆದಿದ್ರೆ ನನ್ನ ಹೆಸರು ಶ್ರೀಧರನೇ ಅಲ್ಲ.